ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹಾಗೂ PDO ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಸಾಮಾನ್ಯ ಕನ್ನಡದ ಪ್ರಮುಖ ಮಾದರಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎಂಬ ಸಾಲು ಡ್ಯಾಶ್ ವಚನಕಾರರಲ್ಲಿ ಮೂಡಿ ಬಂದಿದೆ. ಆಪ್ಷನ್ ಎ ಅಲ್ಲಮ ಪ್ರಭು, ಬಿ ಬಸವಣ್ಣ, ಸಿ ಅಕ್ಕಮಹಾದೇವಿ, ಡಿ ಆಯ್ದಕ್ಕಿ ಲಕ್ಕಮ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಮ ಪ್ರಭು. ಮುಂದಿನ ಪ್ರಶ್ನೆ, ತುಪ್ಪಳದಂತೆ ಇದನ್ನು ಬಿಡಿಸಿದಾಗ ಆಗುವಂತಹ ಸಂಧಿ ಯಾವುದು? ಆದೇಶ ಸಂಧಿ, ಯಕಾರಾಗಮ ಸಂಧಿ, ಆಗಮ ಸಂಧಿ, ಲೋಪ ಸಂಧಿ. ಇಲ್ಲಿ ತುಪ್ಪಳ ಪ್ಲಸ್ ದಂತೆ, ತುಪ್ಪಳದಂತೆ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಸ್ವರ ಲೋಪ ಆಗ್ತಾ ಇದೆ. ಹಾಗಿದ್ರೆ ಯಾವ ಸಂಧಿ ಅದು? ಲೋಪ ಸಂಧಿ. ಸರಿಯಾದ ಉತ್ತರ ಆಪ್ಷನ್ ಡಿ ಲೋಪ ಸಂಧಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವೀರಗಾಸೆ ಟಿಮ್ ಟಿಮ್ ಸಂಪ್ರದಾಯಕ್ಕೆ ಸೇರಿದಂಥ ನೃತ್ಯ. ಶೈವ ಸಂಪ್ರದಾಯ, ವೈಷ್ಣವ ಸಂಪ್ರದಾಯ, ಬೀರೇಶ್ವರ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯ. ವೀರಗಾಸೆ ಇದು ಶೈವ ಸಂಪ್ರದಾಯಕ್ಕೆ ಸೇರಿದಂಥ ಒಂದು ನೃತ್ಯವಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ, ಶೈವ ಸಂಪ್ರದಾಯ. ಮುಂದಿನ ಪ್ರಶ್ನೆ, ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಡ್ಯಾಶ್ ಸಮಾಸ ಎನ್ನುವರು. ಅಂಶಿ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ. ಇದಕ್ಕೆ ಸರಿಯಾದ ಉತ್ತರ ತತ್ಪುರುಷ ಸಮಾಸ. ಮುಂದಿನ ಪ್ರಶ್ನೆ, ಎಂ ಗೋಪಾಲಕೃಷ್ಣ ಅಡಿಗರಿಗೆ ಕಬೀರ್ ಸನ್ಮಾನ್ ನೀಡಿದಂತಹ ರಾಜ್ಯ ಯಾವುದು? ಆಪ್ಷನ್ ಎ ರಾಜಸ್ಥಾನ್, ಬಿ ತಮಿಳುನಾಡು, ಸಿ ಕೇರಳ, ಡಿ ಮಧ್ಯಪ್ರದೇಶ. ಗೋಪಾಲಕೃಷ್ಣ ಅಡಿಗರಿಗೆ ಮಧ್ಯಪ್ರದೇಶ ಸರ್ಕಾರವು ಕಬೀರ್ ಸನ್ಮಾನ್ ಪ್ರಶಸ್ತಿಯನ್ನು ನೀಡಿತು. ಮುಂದಿನ ಪ್ರಶ್ನೆ, ಪಂಡಿತವಕ್ಕಿ ಎಂದರೆ ಕೋಗಿಲೆ, ಗಿಳಿ, ಪಾರಿವಾಳ, ಕಾಜಾಣ. ಪಂಡಿತವಕ್ಕಿ ಅಂತೇಳಿ ಗಿಳಿಗೂ ಸಹ ಕರೀತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 7. ಹಾಗೆ ಸ್ನೇಹಿತರೆ, ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಳಗನ್ನಡದ ಇವರಂ ಈ ಪದ ವಿಭಕ್ತಿ ಸಪ್ತಮಿ, ಪ್ರಥಮ, ದ್ವಿತೀಯ, ಪಂಚಮಿ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿತೀಯ ವಿಭಕ್ತಿಯಾಗಿದೆ. ಕೊಂದನು ಕ್ರಿಯಾಪದದ ಮೂಲರೂಪ. ಕೊಲ್ಲು, ಕೊಡು, ಕೊಂದ, ಕೊಂದಿತು. ಕೊಂದನು, ಕೊಲ್ಲು ಅನ್ನುವಂಥದ್ದು ಇಲ್ಲಿ ಕ್ರಿಯಾಪದದ ಮೂಲರೂಪ ಆಗ್ತದೆ. ಈಜಿದನು, ಈಜು. ಆಡುತ್ತಿದ್ದಾನೆ, ಆಡು. ಈ ಥರ ನಿಮಗೆ ಒಂದು ಕ್ರಿಯಾಪದದ ಮೂಲರೂಪವನ್ನು ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ, ಮನೆಗೋದ್ರೆ ಮಜ್ಜಿಗೆ ಕೊಡದೋಳು ಹೇಳಿ ಕಳಿಸಿದರೆ ಡ್ಯಾಶ್ ಕೊಟ್ಟಾಳ. ಮೊಸರು, ಹಾಲು, ಬೆಣ್ಣೆ, ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಲು ಕೊಟ್ಟಾಳ. ಎರಕ ಪದದ ವಿರುದ್ಧ ಪದ ಪ್ರೀತಿ, ರಾಗ, ಚರಕ, ದ್ವೇಷ. ಎರಕ ಪದದ ವಿರುದ್ಧಾರ್ಥಕ ಪದ ಯಾವುದಾಗ್ತದೆ? ದ್ವೇಷ. ಆಪ್ಷನ್ ಡಿ ಸರಿಯಾದ ಉತ್ತರ. ಶ್ರಾಂತಿ ಇದರ ವಿರುದ್ಧ ಪದ. ಸಂಕ್ರಾಂತಿ, ವಿಶ್ರಾಂತಿ, ಕಾಂತಿ, ಬಳಲಿಕೆ. ಸರಿಯಾದ ಉತ್ತರ ಶ್ರಾಂತಿ, ವಿಶ್ರಾಂತಿ ಸರಿಯಾದ ಉತ್ತರ. ಸೊಲ್ಲು ಇದರ ವಿರುದ್ಧ ಪದ. ಮಾತು, ಗೆಲುವು, ಕಲ್ಲು, ಮೌನ. ಸರಿಯಾದ ಉತ್ತರ ಸೊಲ್ಲು ಇದರ ವಿರುದ್ಧಾರ್ಥಕ ಪದ ಏನಾಗ್ತದೆ? ಮೌನ. ಆಪ್ಷನ್ ಡಿ ಸರಿಯಾದ ಉತ್ತರ. ಪಾದುಕ ಪದದ ತದ್ಭವ ರೂಪ. ಹೊತ್ತಗೆ, ಹಾವುಗೆ, ಬೇಸಗೆ, ಉಂಟುಗ ಅಂತ ಇದೆ. ಪಾದುಕ ಇದರ ತದ್ಭವ ರೂಪ ಹಾವುಗೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅವನ ಜಾಣತನ ನನ್ನ ಹತ್ತಿರ ನಡೆಯದು. ಈ ವಾಕ್ಯದಲ್ಲಿ ಜಾಣತನ ಎಂಬುದು ತದ್ದಿತಾಂತವೇಯ, ತದ್ದಿತಾಂತ ಭಾವನಾಮ, ತದ್ದಿತಾಂತ ನಾಮ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ತದ್ದಿತಾಂತ ಭಾವನಾಮ. ಅಡವಿಯೊಳ ರಸುವಡೆ ಗಿಡಗಂಟೆ ತಾನಲ್ಲ, ಮಡುವಿನೊಳ ಗಿರಿಸುವಡೆ ಮತ್ಸ್ಯ ಮಂಡುಕನಲ್ಲ, ಒಡಲ ದಂಡಿಸೋಡೆ ಕೊಡುವ ಸಾಲಿಗನಲ್ಲ.
ಈ ಮೇಲಿನ ಸಾಲುಗಳ ವಚನಕಾರರು ಯಾರು? ಅಂಬಿಗರ ಚೌಡಯ್ಯ, ಬಸವಣ್ಣ, ಅಲ್ಲಮ ಪ್ರಭು, ಮಾದಾರ ಚೆನ್ನಯ್ಯ. ಸರಿಯಾದ ಉತ್ತರ ಅಂಬಿಗರ ಚೌಡಯ್ಯ. ಇವರು ಕಬ್ಬಿಗರ ಕಾವ್ಯ ಅನ್ನುವಂಥ ಒಂದು ಕೃತಿಯನ್ನು ಬರುತ್ತಾರೆ. ಈಗ 15ನೇ ಪ್ರಶ್ನೆಗೆ ಆಪ್ಷನ್ ಎ ಅಂಬಿಗರ ಚೌಡಯ್ಯ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಕ್ರಮಣಿಕೆಯಲ್ಲಿ ಬರೆಯಿರಿ ಕನ್ನಡ ಸಾಹಿತ್ಯಕ್ಕೆ ರಾಜಾಶ್ರಯ ನೀಡಿದವರು. ಈ 4 ಆಪ್ಷನ್ಸ್ಗಳನ್ನು ಓದ್ಕೊಂಡಾಗ ನಮಗೆ ಯಾವುದು? ರಾಷ್ಟ್ರಕೂಟರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರ. ಆಪ್ಷನ್ ಬಿ ಸರಿಯಾದ ಉತ್ತರ. ನನ್ನವ್ವ ಫಲವತ್ತಾದ ಕಪ್ಪು ನೆಲ, ಅಲ್ಲಿ ಹಸಿರು ಪತ್ರದ ಹರವು, ಬಿಳಿಯ ಹೂ ಹಬ್ಬ. ತನ್ನ ತಾಯಿಯ ಕುರಿತು ಕವಿತೆ ರಚಿಸಿದ ಲೇಖಕ ಯಾರು? ದೇವನೂರು ಮಹಾದೇವ, ಬರಗೂರು ರಾಮಚಂದ್ರ, ಸಿದ್ಧಲಿಂಗಯ್ಯ, ಪಿ ಲಂಕೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಪಿ ಲಂಕೇಶ್ ಸರಿಯಾದ ಉತ್ತರ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಎಂದು ಗದ್ಯದ ಹಿರಿಮೆಯನ್ನು ಸಾರಿದಂಥ ಕವಿ ಯಾರು? ಬೇಂದ್ರೆ, ಬಿ ಎಂ ಶ್ರೀ, ಮುದ್ದಣ್ಣ, ಗೋವಿಂದ ಪೈ. ಸರಿಯಾದ ಉತ್ತರ ಆಪ್ಷನ್ ಸಿ ಮುದ್ದಣ್ಣ ಸರಿಯಾದ ಉತ್ತರ. ಈ ಕೆಳಗಿನ 4 ವಾಕ್ಯಗಳು ಸ್ಥಾನಪಲ್ಲಟವಾಗಿವೆ, ಅವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ನೋಡಿರಿ, ಇದನ್ನು ಕರೆಕ್ಟಾಗಿ ಜೋಡಿಸಿದಾಗ ಏನಾಗುತ್ತೆ? ರಾಮ ಮನೋಹರ ಲೋಹಿಯ ಜೀವನದ ಒಂದು ಘಟನೆ, ಅವರ ಒಂದು ಘಟನೆಯನ್ನು ಇಲ್ಲಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ. PQRS ಕ್ವಶನ್, ಅದನ್ನು ನೀವು ಸರಿಯಾಗಿ ಜೋಡಿಸ್ಬೇಕು. ಪಿದೊಳಗೇನಿದೆ? ಎದುರುಗಡೆಯಿಂದ ಕೈಗಾಡಿ ದೀಪವಿಲ್ಲದೆ ಬರುತ್ತಿತ್ತು. ಕ್ಯೂದೊಳಗೆ ಲೋಹಿಯ ಮೋಟಾರ್ನಲ್ಲಿ ವಿಹಾರಕ್ಕೆ ಹೊರಟಿದ್ದರು. ಆರ್ ರೈತ ಸೋಲಿಸಿ ಪೊಲೀಸರನ್ನು ಕರೆತರಲು ಹೋದ. ಎಸ್ ಡಿಕ್ಕಿ ಹೊಡೆದ ಪರಿಣಾಮ ರೈತನ ಗಾಡಿಯಲ್ಲಿದ್ದ ತರಕಾರಿ ಚೆಲ್ಲಾಪಿಲ್ಲಿಯಾಯಿತು. ಇಲ್ಲೇನಿದೆ? ಫಸ್ಟ್ ಯಾವುದು ಬರಬೇಕು? ಕ್ಯೂ. ಹೌದಾ? ಕ್ಯೂ ಫಸ್ಟ್ ಎಲ್ಲಿದೆ ಇಲ್ಲಿ? ನೋಡ್ರಿ ಇಲ್ಲಿ. ಹಾಂ, QPRS ಆಪ್ಷನ್ ಬಿ ಆಗಬೇಕು. QPRS ನೋಡ್ರಿ, QP ಫಸ್ಟ್ ಯಾವುದು ಬರಬೇಕು? ಒಂದು ನಿಮಿಷ. ಹಾಂ, ಇದು 1ನೇದು, ನೆಕ್ಸ್ಟ್ ಇದು QP 2ನೇದು, ಇದು 3ನೇದು, ಇದು 4ನೇ. QPRS ಆಗಬೇಕು. ಎಲ್ಲಿದೆ ಆಪ್ಷನ್ದಲ್ಲಿ ನೋಡೋಣ. QPRS ಎಲ್ಲಿದೆ ನೋಡಿ? ಆಪ್ಷನ್ ಬಿದೊಳಗೆ ಇದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಚದುರಂಗರ ಕಾದಂಬರಿ ಯಾವುದು? ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಜ್ಜಾಲ. ಸರಿಯಾದ ಉತ್ತರ ವೈಶಾಖ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಹೊಂದಿಸಿ ಬರೆಯಿರಿ. ಸರೋವರದ ಸಿರಿಗನ್ನಡಿಯಲ್ಲಿ. ಬಿ ಸಾಹಿತ್ಯ ಮತ್ತು ವಿಮರ್ಶೆ, ಸಿ ಸೌಂದರ್ಯ ಸಮೀಕ್ಷೆ, ಡಿ ಹೊಸತು. ಈ ಕಡೆ 1ನೇದು ಎಂ ಚಿದಾನಂದ ಮೂರ್ತಿ, GS ಶಿವರುದ್ರಪ್ಪ, ಕುವೆಂಪು, ಬೇಂದ್ರೆ. ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, ಸರಿಯಾಗಿ ಹೊಂದಿಸ್ತಾ ಹೋಗೋಣ. ಹಾಂ, ನೆಕ್ಸ್ಟ್ ನೋಡಿ, ಸರೋವರದ ಸಿಡಿಯಲ್ಲಿ ಇದು ಒಂದು ಯಾರ್ದು? ಕುವೆಂಪು ಅವರ ಒಂದು ಕೃತಿಯಾಗಿದೆ. ಕುವೆಂಪು. ನೆಕ್ಸ್ಟ್ ನೋಡ್ರಿ, ಸಾಹಿತ್ಯ ವಿಮರ್ಶೆ ಬೇಂದ್ರೆ. ಸೌಂದರ್ಯ ಸಮೀಕ್ಷೆ ಚಿದಾನಂದ ಮೂರ್ತಿ. ಹೊಸತು GS ಶಿವರುದ್ರಪ್ಪ. ಎಲ್ಲಿದೆ ನೋಡಿ ಇದನ್ನು? ಆಪ್ಷನ್ ಎಲ್ಲಿದೆ? ಆಪ್ಷನ್ ಎದೊಳಗೆ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಎಲ್ಲಿದೆ ನೋಡ್ರಿ? ಆಪ್ಷನ್ ಎ ಇದೆ. ಕಾಣಿಸ್ತಾ ಇದೆಯಾ? 1A ಯಾವುದು? 3, B 4, C 2, D 1. ಹೊಸತು ಯಾರ್ದು? ಎಂ ಚಿದಾನಂದ ಮೂರ್ತಿ. ಓಕೆ, ನೆಕ್ಸ್ಟ್ ನೋಡ್ರಿ, ನೊಂದಾನು ಎಂಬ ಪದವು ಡ್ಯಾಶ್ ಪದವಾಗಿದೆ. ಧಾತು, ಪಕ್ಷಾರ್ಥ, ಭೂತನ್ಯೂನ್ಯ, ಸಂಭವನಾರ್ಥ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಭವನಾರ್ಥ ಪದವಾಗಿದೆ. ಮುಂದಿನ ಪ್ರಶ್ನೆ, ಛಲವಾದಿ ಇದು ಡ್ಯಾಶ್. ಕರ್ಮಧಾರೆಯ ಸಮಾಸ, ಭೌರ್ವಿ ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ. ಛಲವಾದಿ ಇದು ಭೌರ್ವಿ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಕಲಬೋರನ ಎಂಬ ಪದವಿರುವ ಶಾಸನ. ಶ್ರವಣಬೆಳಗೊಳ ಶಾಸನ, ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ, ಚಿತ್ರದುರ್ಗದ ಶಾಸನ. ಕಲಬೋರನ ಎಂಬ ಪದವು ಹಲ್ಮಿಡಿ ಶಾಸನದಲ್ಲಿ ಕಾಣಬಹುದು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ಸ್ನೇಹಿತರೆ, ಇದೇ ಥರ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ, ಲೈವ್ ಕ್ಲಾಸಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹಾಗೆ PDF ನೋಟ್ಸ್ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ಖಾನಾವಳಿ ಈ ಪದದ ಡ್ಯಾಶ್ ಭಾಷೆಯದು. ಕೊಂಕಣಿ, ಗುಜರಾತಿ, ಮರಾಠಿ, ಕನ್ನಡ ಅಂತ ಇದೆ. ಖಾನಾವಳಿ ಎಂಬ ಪದವು ಮರಾಠಿ ಭಾಷೆಯಿಂದ ಬಂದಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಕನ್ನಡದಲ್ಲಿ ಬಳಕೆಯಲ್ಲಿರುವ ದೋಸೆ ಪದ ಲ್ಯಾಟಿನ್ ಶಬ್ದ, ಗ್ರೀಕ್ ಶಬ್ದ, ಪೋರ್ಚುಗೀಸ್ ಶಬ್ದ, ಫ್ರೆಂಚ್ ಶಬ್ದ ಅಂತ ಇದೆ. ಸರಿಯಾದ ಉತ್ತರ ದೋಸೆ ಅನ್ನೋದು ಒಂದು ಗ್ರೀಕ್ ಶಬ್ದವಾಗಿದೆ. ನೆಕ್ಸ್ಟ್ ಕ್ವಶನ್, ನೀರಾಣಿ ಎಂದರೆ ಅಪ್ಪಟ ಚಿನ್ನ, ಅಪ್ಪಟ ಬೆಳ್ಳಿ, ಅಪ್ಪಟ ವೈಡೂರ್ಯ, ಅಪ್ಪಟ ವಜ್ರ. ಅಪ್ಪಟ ಚಿನ್ನ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 28, ಬೇಸಸ್ಸು ಈ ಅರ್ಥ ನೀಡುತ್ತದೆ. ವಿನಂತಿ ಮಾಡು, ಆಣೆ ಮಾಡು, ಅಪ್ಪಣೆ ಮಾಡು, ಆದೇಶ ಮಾಡು. ಬೇಸಸ್ಸು ಅಂದರೆ ಆಣೆ ಮಾಡು ಅನ್ನುವಂಥ ಅರ್ಥವನ್ನು ಸಹ ಕೊಡ್ತದೆ. ನೋಡಿರಿ ಸ್ನೇಹಿತರೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಹಾಗೆ ನೋಟ್ಸನ್ನು ಸಹ ಮಾಡಿಟ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಅನಿತು, ಇನಿತು, ಎನಿತು ಎಂಬುವುಗಳು ಹಳಗನ್ನಡದ ರೂಪಗಳು. ಪೂರ್ವ ಪದದ ಹಳಗನ್ನಡ ರೂಪಗಳು, ನಡುಗನ್ನಡ ರೂಪಗಳು, ಮೇಲಿನ ಯಾವುದೂ ಅಲ್ಲ. ಇವೆಲ್ಲ ಯಾವುದು? ಹಳಗನ್ನಡ ರೂಪಗಳು. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಈ ಗಾದೆಯು ಈ ಅಲಂಕಾರಕ್ಕೆ ಉದಾಹರಣೆ. ರೂಪಕಲಾಂಕಾರ, ದೃಷ್ಟಾಂತ ಅಲಂಕಾರ, ಯಮಕಾಲಂಕಾರ, ದೀಪಕಾಲಂಕಾರ. ಸರಿಯಾದ ಉತ್ತರ ಇದು ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಸಂಪೂರ್ಣವಾಗಿ ಸಮಾನಾರ್ಥಕವಿರುವ ಪದಗಳ ಗುಂಪು ಯಾವುದು? ಚಡಾವು, ಏರು, ದಿನ್ನೆ, ಎತ್ತರ. ಏರು, ದಿನ್ನೆ, ಹಳ್ಳ, ನೀರು. ತಗ್ಗು, ದಿನ್ನೆ, ಚಡಾವು, ಕಾಲುವೆ. ಸಮ, ವಿಷಮ, ಕೂಡು, ಓಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಚಡಾವು, ಏರು, ದಿನ್ನೆ, ಎತ್ತರ. ಇವೆಲ್ಲ ಒಂದೇ ರೀತಿಯ ಅರ್ಥವನ್ನು ಅಂದರೆ ಸಮಾನಾರ್ಥಕ ಪದಗಳನ್ನು ಹೊಂದಿರುವಂಥ ಒಂದು ಗುಂಪಾಗಿದೆ. ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ನೆಕ್ಸ್ಟ್ ಖಂಜ ಇದರ ಸಮಾನಾರ್ಥಕ ಪದಗಳು. ಕೊಡ್ಲಿ, ಬಡಿಗೆ, ಹೇಳವ, ಕುಂಟ, ಬಳ್ಳಿ ಮರ, ಮನೆ ಮಂದಿರ. ಇದಕ್ಕೆ ಸರಿಯಾದ ಉತ್ತರ ಖಂಜ ಅಂತಂದರೆ ಹೇಳವ, ಕುಂಟ ಅನ್ನುವಂಥ ಒಂದು ಅರ್ಥನ ಕೊಡ್ತದೆ. ನೆಕ್ಸ್ಟ್ ಪ್ರಶ್ನೆ, ಅವರಿಲ್ಲದ ಊಟ ಕಾದಂಬರಿಯನ್ನು ಬರೆದವರು ಗಳಗನಾಥ. ನೆಕ್ಸ್ಟ್ ನೋಡಿ, ಆರ್ ನರಸಿಂಹಾಚಾರ್, MS ಪುಟ್ಟಣ್ಣ, ಶಾಂತಕವಿ. ಈ ಪ್ರಶ್ನೆಗೆ ನೀವು ಕಮೆಂಟನ್ನು ಮಾಡಿ. ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನು ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು? ಫ್ರಾನ್ಸಿಸ್ ಬೇಕನ್ ಅದನ್ನು ಹೇಳ್ತಾನೆ. ನೆಕ್ಸ್ಟ್ ನೋಡಿ, ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡಂಥ ಕವಿ ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕುವೆಂಪು, ತೀನಂಶ್ರೀ, DV ಗುಂಡಪ್ಪ. ಸರಿಯಾದ ಉತ್ತರ ಆಪ್ಷನ್ ಡಿ, DV ಗುಂಡಪ್ಪ. ಸ್ನೇಹಿತರೆ, ಇಲ್ಲಿಯವರೆಗೂ ತಾವು ಸಾಮಾನ್ಯ ಕನ್ನಡದ ಒಂದು 35 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ರಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ಹಾಗೆ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು, ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.